ಭಾರತದಲ್ಲಿ ಯುವಕ ಹಾಗೂ ವೃದ್ಧರು ಮಧ್ಯವಯಸ್ಕರಿಗಿಂತ ಹೆಚ್ಚಾಗಿ ಅಭಿವೃದ್ಧಿಯನ್ನ ಹೊಂದಿರುತ್ತಾರೆ ಅಂತ ಹೇಳಿ 22 ದೇಶಗಳಲ್ಲಿ 2 ಲಕ್ಷಕ್ಕೂ ಹೆಚ್ಚು ಜನರ ಮೇಲೆ ನಡೆದಂತಹ ಅಧ್ಯಯನ ಸೂಚಿಸಿದೆ. ದ ಗ್ಲೋಬಲ್ ಫ್ಲರಿಶಿಂಗ್ ಸ್ಟಡಿ ಎನ್ನುವಂತಹ ಒಂದು ತೀರ್ಮಾನಕ್ಕೆ ಬರಲಾಗಿದೆ. ಅಮೆರಿಕದ ಹಾರ್ವರ್ಡ್ ವಿಶ್ವವಿದ್ಯಾಲಯ ಮತ್ತು ಜರ್ಮನಿಯ ಬ್ರೆಮೆನ್ ವಿಶ್ವವಿದ್ಯಾಲಯಗಳ ಸಂಶೋಧಕರು ಈ ಒಂದು ಸಂಶೋಧನೆಯನ್ನು ನಡೆಸಿದ್ದಾರೆ. ಸಾಮಾನ್ಯವಾಗಿ ವ್ಯಕ್ತಿಯ ಜೀವನದ ಎಲ್ಲ ಅಂಶಗಳು ಉತ್ತಮವಾಗಿರುವ ಸ್ಥಿತಿಯನ್ನ ಏಳಿಗೆ ಅಂತ ಹೇಳಿ ವ್ಯಾಖ್ಯಾನಿಸಲಾಗಿದೆ. ಅಧ್ಯಯನದ ನಂತರ ಒಂದರಲ್ಲಿ 6 ಖಂಡಗಳನ್ನ ಒಳಗೊಂಡಿರುವಂತಹ 22 ದೇಶಗಳಿಂದ 2,02,898 ಜನರು ಪ್ರಶ್ನಾವಳಿಗಳ ಪ್ರಕ್ರಿಯೆಯನ್ನ ವಿಶ್ಲೇಷಿಸಲಾಗಿದೆ. ಸಂಶೋಧನೆಗಳು ನೇಚರ್ ಜರ್ನಲ್ನಲ್ಲಿ ಪ್ರಕಟವಾಗಿದೆ. ಹೆಚ್ಚಿನ ಏಳಿಗೆ ಹೊಂದುವವರು ವಿವಾಹಿತರು. ಜನರಲ್ ನೇಚರ್ನಲ್ಲಿ ಪ್ರಕಟವಾಗಿರುವಂತಹ ಅಧ್ಯಯನದ ಪ್ರಕಾರ ಅರ್ಜೆಂಟೀನಾ, ಆಸ್ಟ್ರೇಲಿಯಾ, ಬ್ರೆಜಿಲ್, ಸ್ವಿಟ್ಜರ್ಲೆಂಡ್ ಹಾಗೂ ಯುನೈಟೆಡ್ ಸ್ಟೇಟ್ಗಳಂತಹ ಅನೇಕ ದೇಶಗಳಲ್ಲಿ ವಯಸ್ಸಾದಂತೆ ಅಭಿವೃದ್ಧಿ ಹೆಚ್ಚಾಗುತ್ತದೆ. ಆದರೆ ಎಲ್ಲಾ ದೇಶಗಳಲ್ಲಿ ಅಲ್ಲ. ಭಾರತ, ಈಜಿಪ್ಟ್, ಕೀನ್ಯಾ ಹಾಗೂ ಜಪಾನ್ನಲ್ಲಿ ಮಾದರಿಗಳು ಸ್ವಲ್ಪ ಹೆಚ್ಚು U- ಆಕಾರದಲ್ಲಿರುತ್ತದೆ ಅಂತ ಹೇಳಿ ಲೇಖಕರು ಬರ್ಕೊಂಡಿದ್ದಾರೆ. ಪ್ರಶ್ನಾವಳಿಗಳು ಜನಸಂಖ್ಯೆ ಹಾಗೂ ಸಾಮಾಜಿಕ, ರಾಜಕೀಯ, ಧಾರ್ಮಿಕ ಅಂಶಗಳು ಮತ್ತು ಬಾಲ್ಯದ ಅನುಭವಗಳ ಜೊತೆಗೆ ಸಂತೋಷ, ಆರೋಗ್ಯ, ಅರ್ಥ ಮತ್ತು ಸಂಬಂಧದಂತಹ ಯೋಗಕ್ಷೇಮಗಳ ಅಂಶಗಳ ಬಗ್ಗೆ ಜನರನ್ನ ಸಮೀಕ್ಷೆ ಮಾಡಿದೆ. ಪ್ರಪಂಚದಾದ್ಯಂತ ಪುರುಷರು ಹಾಗೂ ಮಹಿಳೆಯರು ಒಂದು ರೀತಿಯ ಮಾದರಿಯನ್ನ ವರದಿ ಮಾಡಿಕೊಂಡಿದ್ದಾರೆ. ಹಲವು ದೇಶಗಳಲ್ಲಿ ಹೆಚ್ಚಿನ ವ್ಯತ್ಯಾಸಗಳು ಕಂಡುಬರುತ್ತದೆ. ಅಲ್ಲದೆ ಹೆಚ್ಚಿನ ದೇಶಗಳಲ್ಲಿ ಒಂಟಿಯಾಗಿರುವವರಿಗಿಂತ ವಿವಾಹಿತರು ಹೆಚ್ಚಿನ ಏಳಿಗೆಯನ್ನ ಹೊಂದಿರುವುದು ದಾಖಲೆಯಾಗಿದೆ. ವಿಫಲರಾದ ಯುವಕರು. ಭಾರತ ಹಾಗೂ ತಾಂಜಾನಿಯಾದಲ್ಲಿ ವಿವಾಹಿತರಿಗಿಂತ ಅವಿವಾಹಿತ ಯುವಕರೇ ಹೆಚ್ಚು ಸಂತೋಷವಾಗಿರ್ತಾರೆ. ಅದೇ ರೀತಿ ಉದ್ಯೋಗದಲ್ಲಿರುವವರ ಜೀವನ ನಿರುದ್ಯೋಗಿಗಳ ಜೀವನಕ್ಕೆ ಉತ್ತಮವಾಗಿರುತ್ತೆ. ಭಾರತ, ಜಪಾನ್, ಇಸ್ರೇಲ್ ಮತ್ತು ಪೋಲೆಂಡ್ನಲ್ಲಿ ಸ್ವಯಂ ಉದ್ಯೋಗದಲ್ಲಿರುವವರು, ನಿವೃತ್ತರಾದವರು ಮತ್ತು ವಿದ್ಯಾರ್ಥಿಗಳು ಉದ್ಯೋಗಸ್ಥರಿಗಿಂತ ಉತ್ತಮ ಜೀವನ ನಡೆಸುತ್ತಾರೆ. ಅಧ್ಯಯನದಲ್ಲಿ ಜಗತ್ತಿನ ಯುವಕರು ತಮ್ಮ ಸಾಮರ್ಥ್ಯಕ್ಕೆ ಅನುಸಾರವಾಗಿ ಜೀವನದಲ್ಲಿ ಇನ್ನಷ್ಟು ಉತ್ತಮ ಸಾಧನೆ ಮಾಡುವಲ್ಲಿ ವಿಫಲರಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಭಾರತ ಸ್ವಂತ ಮನೆ, ನೌಕರಿ, ಸೌಲಭ್ಯಗಳು, ರಾಜಕೀಯದಲ್ಲಿ ಭಾಗವಹಿಸುವಿಕೆ ಮತ್ತು ನಗರದಲ್ಲಿ ತೃಪ್ತರಾಗಿರುವಂತಹ ಜನರ ಸಂಖ್ಯೆ ಹೆಚ್ಚಾಗಿದೆ. ಇದು ತಮ್ಮ ದೇಶದ ಶಕ್ತಿ ಅಂತ ಜನರು ನಂಬುತ್ತಾರೆ. ಸಮೀಕ್ಷೆಯಲ್ಲಿ ಸೇರಿಸಲಾದಂತಹ ಜನರು ಶಿಕ್ಷಣದ ಬಗ್ಗೆಯೂ ಕೂಡ ಆಸಕ್ತಿಯನ್ನು ಹೊಂದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಜನರು ಖಂಡಿತವಾಗಿ ಹಣಕಾಸಿನ ಸಮಸ್ಯೆಗಳ ಬಗ್ಗೆ ಸ್ವಲ್ಪ ಚಿಂತೆಗೀಡಾಗುವಂತೆ ತೋರುತ್ತದೆ. ಆದ್ರೆ ಅವರು ಇದಕ್ಕಾಗಿ ನಿರಂತರವಾಗಿ ಕೆಲಸವನ್ನ ಮಾಡ್ತಾ ಇರ್ತಾರಂತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.